ಹಾಯ್ ನಮಸ್ಕಾರ. ಪೇಷಂಟ್ಸು ಮೊನ್ನೆ ಒಂದು ನನಗೆ ಪ್ರಶ್ನೆ ಕೇಳಿದರು. ಗರ್ಭಕೋಶದ ಆಪ್ರೇಷನ್ ಆದಮೇಲೆ ನಾವು ಮತ್ತೆ ಸ್ಕ್ಯಾನಿಂಗ್ ಏನಾದರೂ ಮಾಡಿಸ್ಕೊಳ್ಳೋ ಅವಶ್ಯಕತೆಗಳಿದೆಯಾ ಅಂತ ಹೇಳಿ. ಏನಾಗುತ್ತೆ, ಗರ್ಭಕೋಶದ ಆಪ್ರೇಷನ್ ಗರ್ಭಕೋಶ ರಿಮೂವಲ್ ಆಪ್ರೇಷನ್ ಆದಮೇಲೆ ನಾವು ಅದರ ಓವರೀಸ್ನ ಅಲ್ಲೇ ಬಿಟ್ಟಿರ್ತೀವಿ ಅಂಟಿಲ್ ಇಟ್ಸ್ ಫಂಕ್ಷನ್ ರಿಗ್ರೆಸಸ್ ಆರ್ ಓವರೀಸ್ ಅನ್ಹೆಲ್ತಿ ಇದೆ, ಅಲ್ಲೇನಾದರೂ ಸಿಸ್ಟ್ಗಳಿದೆ ಅಂತ ಇದ್ದರೆ ನಾವು ಓವರೀಸ್ನು ರಿಮೂವ್ ಮಾಡ್ತೀವಿ. ಸೊ ಕೆಲವು ಸಲ ಅರ್ಲಿ ಲೈಕ್ ಅರೌಂಡ್ 42-43 ಇಯರ್ಸಲ್ಲಿ ಯಾವುದಾದ್ರೂ ಇಂಡಿಕೇಷನ್ಗೆ ನಾವು ಹಿಸ್ಟೆಕ್ಟಮಿ ಮಾಡಿದ್ದೀವಿ ಮತ್ತು ಓವರೀಸ್ ಅಲ್ಲೇ ರಿಟೈನ್ ಮಾಡಿದ್ದೀವಿ ಅಂದರೆ ರೆಗ್ಯುಲರಾಗಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವು ಸಲ ಓವರೀಸಲ್ಲಿ ಸಿಸ್ಟ್ಗಳಾಗೋದು, ಓವರೀಸಲ್ಲಿ ಟ್ಯೂಮರ್ಸ್ ಬರೋದು ಅವೆಲ್ಲ ಇರುತ್ತೆ. ಇವಾಗ ನಂಗೆ ಆಪ್ರೇಷನ್ ಮುಗಿದೋಗ್ಬಿಟ್ಟಿದೆಪ್ಪ, ಸೊ ಗರ್ಭಕೋಶದೇನು ಸಮಸ್ಯೆ ಇಲ್ಲ, ಪೀರಿಯಡ್ಸ್ದೇನು ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿಬಿಟ್ಟು ಅವರು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡಿದರೆ ಇಂಥ ಯಾವುದಾದ್ರೂ ಸಮಸ್ಯೆಗಳು ಇದ್ದಲ್ಲಿ ಸುಲಭವಾಗಿ ಅರ್ಲಿ ಸ್ಟೇಜಲ್ಲಿ ಐಡೆಂಟಿಫೈ ಮಾಡ್ಬೋದು. ಅದು ಪ್ರಾಬ್ಲಮ್ಮು ತುಂಬ ದೊಡ್ಡದಾಗಿ ಬೆಳೆದುಬಿಡುತ್ತೆ. ಹಾಗಾಗಿ ರುಟೀನ್ ಸ್ಕ್ರೀನಿಂಗ್ನ ಮಹಿಳೆಯರೇ ಮಿಸ್ ಮಾಡ್ಕೋಬೇಡಿ. ಸೊ ಹೆಣ್ಮಕ್ಳು ಗೈನಕಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಲೇಬೇಕಾಗುತ್ತೆ.